ಕರಾವಳಿ ಭಾಗದಲ್ಲಿ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನಕ್ಕೆ ಕಾರಣವಾಗಿತ್ತು. ಅದರ ತನಿಖೆ ಮುಂದುವರಿತಾ ಇದೆ. ತನಿಖೆಯ ಚುರುಕು ಭಾಗವಾಗಿ ಇದೀಗ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ ಅಧಿಕಾರಿಗಳು. ಹಾಗಾದ್ರೆ ಎಲ್ಲಿ ತನಕ ಬಂದಿದೆ ಇನ್ವೆಸ್ಟಿಗೇಷನ್ ನೋಡೋಣ. ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆಯ ಪ್ರಮುಖ ಆರೋಪಿ ಅರೆಸ್ಟ್. ಹಂತಕ ಮುಸ್ತಾಫಾ ಫೈಸರ್ನ ಹೆಡೆಮುರಿ ಕಟ್ಟಿದ ಎನ್ಐಎ. 2022 ಜುಲೈ 26ನೇ ತಾರೀಕು ನಡೆದ ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣ ಇಡೀ ದೇಶದಾದ್ಯಂತ ಸಂಚಲನ ಸೃಷ್ಟಿ ಮಾಡಿದ್ದು ವ್ಯಾಪಕ ಆಕ್ರೋಶ ವ್ಯಕ್ತ ಆಗಿತ್ತು. ಆರೋಪಿಗಳ ಜಾಡು ಹಿಡಿದ ಎನ್ಐಎ ದೇಶದ ನಾನಾ ಭಾಗದಲ್ಲಿ ಹುಡುಕಾಟ ನಡೆಸಿತ್ತು. ಈ ಪ್ರಕರಣದಲ್ಲಿ ಪಿಎಫ್ಐ ಸಂಘಟನೆಯ ಕೈವಾಡ ಇರೋದು ಬಯಲಾಗಿತ್ತು. ಒಂದರ್ಥದಲ್ಲಿ ದೇಶದಲ್ಲಿ ಪಿಎಫ್ಐ ನಿಷೇಧ ಆಗುವುದಕ್ಕೆ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣವೇ ಪ್ರಮುಖ ಕಾರಣ ಆಗಿತ್ತು. ತನಿಖೆ ಆರಂಭಿಸಿದ ಎನ್ಐಎ ಸುಮಾರು 20 ಆರೋಪಿಗಳ ವಿರುದ್ಧ ಆರೋಪ ಪಟ್ಟಿ ಸಲ್ಲಿಸಿತ್ತು. ಹಲವರ ಬಂಧನ ಆಗಿತ್ತು. ಆದರೆ ಪ್ರಕರಣದ ಪ್ರಮುಖ ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಇವರ ಪತ್ತೆಗೆ ತಲಾ 5 ಲಕ್ಷ ರೂಪಾಯಿ ಬಹುಮಾನ ಘೋಷಿಸಿದ್ರು. ಯಾವುದೇ ಪರಿಣಾಮ ಆಗಿರಲಿಲ್ಲ. ಆದರೆ ಇದೀಗ ಪ್ರಕರಣದ ಪ್ರಮುಖ ಆರೋಪಿ ಮುಸ್ತಾಫಾ ಪೈಚಾರ್ ಎನ್ಐಎ ಬಲೆಗೆ ಬಿದ್ದಿದ್ದಾನೆ. ನೆಟ್ಟಾರು ಹತ್ಯೆಯ ಪ್ರಮುಖ 4ನೇ ಆರೋಪಿಯಾಗಿದ್ದಂತಹ ಮುಸ್ತಾಫಾ ಈತನ ಬಂಧನಕ್ಕಾಗಿ ಎನ್ಐಎ ದಕ್ಷಿಣ ಕನ್ನಡ ಹಾಗೂ ಕೊಡಗು ಭಾಗದಲ್ಲಿ ತೀವ್ರ ಶೋಧ ನಡೆಸಿತ್ತು. ಲುಕ್ಔಟ್ ನೋಟಿಸ್ ಹೊರಡಿಸಿತ್ತು. ಸದ್ಯ ಈತನನ್ನ ಹಾಸನ ಜಿಲ್ಲೆಯ ಸಕಲೇಶಪುರದ ಟೌನ್ ಪೊಲೀಸರು ಆನೆಮಹಲ್ ಗ್ರಾಮದಲ್ಲಿ ಬಂಧಿಸಿದ್ದಾರೆ. ಆನೆಮಹಲ್ ಗ್ರಾಮದ ಸಿರಾಜ್ ಎಂಬಾತನ ಬಳಿ ಈತ ಕೆಲಸ ಮಾಡಿಕೊಂಡಿದ್ದ. ಆರೋಪಿ ಮುಸ್ತಫಾಗೆ ತಲೆಮರೆಸಿಕೊಳ್ಳೋಕೆ ಸಹಕಾರ ಕೊಟ್ಟ ಆರೋಪದ ಅಡಿಯಲ್ಲಿ ಸಿರಾಜ್ ಹಾಗೂ ಈತನ ಬಳಿ ಕೆಲಸ ಮಾಡಿಕೊಂಡಿದ್ದ ಇನ್ನೋರ್ವ ಇಲಿಯಾಸ್ನನ್ನ ಎನ್ಐಎ ವಶಕ್ಕೆ ಪಡೆದಿದೆ. ಇನ್ನು ಪ್ರಮುಖ ಆರೋಪಿಯ ಬಂಧನದ ಬೆನ್ನಲ್ಲೇ ನೆಟ್ಟಾರು ಕುಟುಂಬಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಮುಸ್ತಫಾ ಪೈಚಾರ್ ಅಂತ ಹೇಳುವವನು ಪ್ರಮುಖ ಆರೋಪಿಯಾಗಿದ್ದ. ಇವತ್ತು ಎನ್ಐಎ ಅಧಿಕಾರಿಗಳವರನ್ನು ಬಂಧಿಸಿದ್ದಾರೆ ಅಂತ ಹೇಳುವಂಥದ್ದು ಕೇಳಿ ನಮಗೆ ತುಂಬ ಸಂತೋಷ ಆಯಿತು. ಸುಮಾರು 20ಕ್ಕೂ ಹೆಚ್ಚು ಆರೋಪಿಗಳು ಈ ಒಂದು ಪ್ರಕರಣದಲ್ಲಿದ್ದಾರೆ. ಅವರೆಲ್ಲರಿಗೂ ಮರಣದಂಡನೆಯೇ ವಿಧಿಸಬೇಕು. ಈ PFI ಇರ್ಬೋದು ಅಥವಾ SDP ಸಂಘಟನೆಯ ಕಾರ್ಯಕರ್ತರು ಯಾರಿದ್ದಾರೋ ಅವರು ಇನ್ನು ಮುಂದಕ್ಕೆ ಯಾವುದೇ ರೀತಿಯ ಇಂತಹ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಮುಂದೆ ಬರಬಾರದು. ಅದಕ್ಕೋಸ್ಕರ ಅವರಿಗೆ ಒಂದು ಘೋರ ಶಿಕ್ಷೆಯೇ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಆಸೆ. ಸರಿಸುಮಾರು 2 ವರ್ಷಗಳ ಶೋಧದ ಬಳಿಕ ನೆಟ್ಟಾರು ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿಯ ಬಂಧನ ಆಗಿದೆ. ಸುಖಪಾಲ್, ಪಬ್ಲಿಕ್ ಟಿವಿ, ಮಂಗಳೂರು.